ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ನಾನು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಸ್ ಟಿ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಪ್ರಸ್ತುತ ಮಶನಾಪುರ ಮತ್ತು ಹುನ್ನೂರು ಗ್ರಾಮದಲ್ಲಿ ಏನು ಬಾಬಾ ಸಾಹೇಬ್ರ ಒಂದು ಬೋರ್ಡ್ಗೆ ಮಸಿ ಬಳಿಯುವಂಥದ್ದು, ಸಗಣಿ ಹೊಡೆಯುವಂಥ ಅಹಿತಕರ ಘಟನೆ ನಡೆದಿದೆ. ಇದು ನಾಗರಿಕ ಸಮಾಜ ಮತ್ತು ಅಖಂಡ ಕರ್ನಾಟಕ ನೊಂದುಕೊಳ್ಳುವಂಥ ಒಂದು ಸನ್ನಿವೇಶ ಅಂತಂದರೆ ತಪ್ಪಾಗಲಾದರೂ. ಯಾಕೆ ಅಂತಂದರೆ ಬಾಬಾ ಸಾಹೇಬರು ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮತ್ತು ಅವರ ಹುಟ್ಟಿದ ಹಬ್ಬನ ಅಂತಾರಾಷ್ಟ್ರೀಯ ಜ್ಞಾನ ದಿನ ಅಂತಂದ್ಬಿಟ್ಟು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ. ಇಂಥ ಒಬ್ಬ ಮಹನೀಯನಿಗೆ ಈ ಥರ ತೊಪ್ಪೆ ಹೊಡೆಯೋದು, ಮಸಿ ಬಳಿಯುವಂಥ ಪ್ರಕ್ರಿಯೆಗಳು ಮಾಡೋವಂಥದ್ದು ಎಲ್ಲೋ ಒಂದು ಕಡೆ ಭಾಳ ನೋವಿನ ಸಂಗತಿ. ಪ್ರಸ್ತುತ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರುಗಳು ಈ ಕಡೆ ಗಮನ ಕೊಡದೆ ಮತ್ತು ಇದಕ್ಕೊಂದು ಕಾಯ್ದೆನ ರೂಪಿಸೋದ್ರಲ್ಲಿ ಆಸಕ್ತಿ ವಹಿಸುತ್ತೆ. ಸುಮ್ಮನೆ ಮುಂದೂಡುವಂಥ ಒಂದು ಕಾರ್ಯತಂತ್ರನ ಅಥವಾ ತಿಳಿಗೊಳಿಸುವಂಥ ಅಥವಾ ಒಂದು ಆ ಸಂದರ್ಭನ ಒಂದು ನಿಭಾಯಿಸುವಂಥ ನೆಪಗಳನ್ನು ತೋರಿಸಿ ಇವರು ಕಾಲಹರಣ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ನನಗೆ ಇದು ತುಂಬ ಬೇಸರ ಆಗ್ತದೆ. ಪ್ರಸ್ತುತ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಏನಾಗ್ತಾಯಿದೆ, ಲಾ ಆ್ಯಂಡ್ ಆರ್ಡ್ರ್ ಏನಾಗ್ತಾಯಿದೆ, ಇದರಿಂದ ಬೇರೆ ಬೇರೆ ಸಮುದಾಯಗಳ ನಡುವೆ ಬಾಂಧವ್ಯ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಒಂಚೂರು ನೋಡಿದ್ರೆ ಅವ್ರಿಗೆ ಏನು ವಾಸ್ತವ ಏನಾಗ್ತಾಯಿದೆ, ನಾವು ಸರ್ಕಾರದ ಮಟ್ಟದಲ್ಲಿ ಏನು ಈ ಒಂದು ವಿಷಯಕ್ಕೆ ಕಾನೂನು ಭದ್ರತೆಯನ್ನು ಕೊಡ್ಬೋದು, ಇದಕ್ಕೆ ಒಂದು ಹೊಸ ಒಂದು ಕಾಯ್ದೆಯನ್ನು ರೂಪಿಸೋ ದಿಕ್ಕಲ್ಲಿ ಯಾವ ರೀತಿ ನಾವು ಹೆಜ್ಜೆ ಇಡ್ಬೋದು ಅನ್ನೋ ಒಂದು ಇದು ಬರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಪ್ರಸ್ತುತ ಇಂಥ ಘಟನೆಗಳ ಬಗ್ಗೆ ಅವರು ಒಂದು ಮಾತನ್ನು ಆಡ್ತಾಯಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಪ್ರಸ್ತುತ ರಾಜ್ಯ ಸರ್ಕಾರಗಳ ಪ್ರತಿನಿಧಿಯಾದಂಥ ಶಾಸಕರುಗಳಿರ್ಬೋದು, ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮೌನ ವಹಿಸುವಂಥದ್ದು ಅಥವಾ ಮತ್ತೊಬ್ಬರ ಮೇಲೆ ಎತ್ಕಟ್ಟಿ ಸುಮ್ಮನೆ ತಮಾಷೆ ನೋಡುವಂಥದ್ದು ಅಥವಾ ಒಳ ರಾಜಕಾರಣ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಮಾಜ ಅಭಿವೃದ್ಧಿ ದೃಷ್ಟಿಕೋನದಿಂದ ಹೋಗದೆ ಮತ್ತೆ ಮೌಢ್ಯಗಳು ಮತ್ತು ಭಿನ್ನಾಭಿಪ್ರಾಯಗಳ ಕೂಡಿರ್ತಕ್ಕಂಥ ಸಮಾಜ ಹುಟ್ಟಾಕೋ ಕಡೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಾರ್ದು. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅಂತಂದ್ಬಿಟ್ಟು ಮಾತಾಡೋದು ಒಂದು ಕಡೆ ಆದರೆ ಅವರು ಲೆಕ್ಕ ಕೇಳ್ತಾ ಇದ್ದಾರೆ, ಇನ್ನೊಂದು ಕೇಳ್ತಾ ಇದ್ದಾರೆ. ಅದನ್ನು ಕಾನೂನು ಪ್ರಕಾರ ಕೇಳಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕಾಂಗ್ರೆಸ್ ಬಂದ ಮೇಲೆ SC/ST ಮೀಸಲಾತಿ ಕಡಿಮೆ ಆಗಿದೆ. ಇದ್ರ ಬಗ್ಗೆ ಇಲ್ಲಿವರೆಗೂ ತುಟಿ ಬಿಚ್ಚಿಲ್ಲ. ಪ್ರಸ್ತುತ ಹಲವಾರು ಅಹಿತಕರ ಘಟನೆಗಳು ನಡೀತಾ ಇದೆ. ಇದ್ರ ಬಗ್ಗೆ ಅವ್ರು ಏನೂ ಮಾತಾಡ್ತಾ ಇಲ್ಲ. ಸುಮ್ಮನೆ ಬರೀ ರಾಜಕಾರಣ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಕೊಂಡು ಅದರಲ್ಲೂ ಬಹುತೇಕ ಬಹುಸಂಖ್ಯಾತ ವರ್ಗವಾದಂಥ ಶೆಡ್ಯೂಲ್ ಕಾಸ್ಟ್ ಸಮುದಾಯವನ್ನು RSS ಹೆಸರು ಹೇಳ್ಕೊಂಡು ಸಂವಿಧಾನ ನಾಶ ಮಾಡಿಬಿಡ್ತಾರೆ ಅಂತ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಸಮಯ ಕಳೀತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಜನಗಳಿಗೆ ಶಾಂತಿ ನೆಮ್ಮದಿ ಕೊಡೋದಕ್ಕಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೂಡಲೇ ಇದಕ್ಕೊಂದು ಕಾಯ್ದೆ ರೂಪಿಸ್ಬೇಕು ಅಂತಂದ್ಬಿಟ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರನ ಒತ್ತಾಯ ಮಾಡ್ತೀನಿ. ಇಲ್ಲ ಅಂತಂದರೆ ನೀವು ಹೇಡಿಗಳು ಅಂತ ಒಪ್ಕೊಳ್ಳಿ ಅಂತಂದ್ಬಿಟ್ಟು ನೀವು ಕುರ್ಚಿ ಖಾಲಿ ಮಾಡಿ ಅಂತ ನಿಮ್ಮನ್ನು ಆಗ್ರಹಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.